ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಹೋಗ್ತಾರೆ ಅಂದ್ಬಿಟ್ಟು ಅದೇ ನಮ್ಮ ಅಪ್ಪ ಇವಾಗ ಸೆಲೆಕ್ಟ್ ಆಗಿದ್ದಾರೆ ಅಂದ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡೋಣ ಬನ್ನಿ. ನಮ್ಮ ಅಪ್ಪ ಮೇಲೆ ಹೆಂಗಿರುತ್ತೆ ಏನಲ್ಲಿ ಇದು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ನಮ್ಮ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಇವಾಗ ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಒಂದು ಪ್ರ್ಯಾಂಕ್ ಮಾಡ್ತೀನಿ. ಯಾವ ಥರ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ಬಿಗ್ ಬಾಸ್ ಒಂದು ವೀಡಿಯೋ ಮಾಡಿದ್ರಿ. ಇವಾಗ ಹೋಗ್ಬಿಟ್ಟು ನಮ್ಮ ಅಪ್ಪಗೆ ನೀವು ಸೆಲೆಕ್ಟ್ ಆಗಿದ್ದೀರ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಏನಕ್ಕೆ ನಮ್ಮ ಅಪ್ಪಗೆ ಸ್ವಲ್ಪ ಅಂದ್ರೂ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಆದರೆ ಒಂದು ಬಿಗ್ ಬಾಸ್ ಅಂದರೆ ಇಷ್ಟ, ಹೋಗಬೇಕು ಹಂಗೆ ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಒಂದು ವೀಡಿಯೋ ಮಾಡಾಕಿದ್ದು. ಸುಮ್ಮನೆ ಮಾಡಾಕಿದ್ದು, ಎಲ್ಲರೂ ಸೀರಿಯಸ್ ಆಗಿ ಏನೋ ಕಮೆಂಟ್ ಹಾಕಿದ್ದೀರಾ, ಬ್ಯಾಡಾಗಿ ಇರಲಿ ಪರವಾಗಿಲ್ಲ. ಇವಾಗ ಹೋಗ್ಬಿಟ್ಟು ನಮ್ಮ ಅಪ್ಪಗೆ ಒಂದು ರಿಯಾಕ್ಷನ್ ವೀಡಿಯೋ ಕೊಡೋಣ. ನೀವು ಸೆಲೆಕ್ಟ್ ಆಗಿದ್ದೀರ ಅಂದ್ಬಿಟ್ಟು ನೋಡೋಣ ನಮ್ಮ ಅಪ್ಪ ರಿಯಾಕ್ಷನ್ ಹೆಂಗಿರುತ್ತೆ, ನಮ್ಮ ಅಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ಬನ್ನಿ. ಇವಾಗ ಜಿಮ್ಮಿಂದ ಮುಗಿಸ್ಕೊಂಡು ಇವಾಗ ನೋಡಿ ಟೈಮು 8 ಗಂಟೆ 9 ಗಂಟೆ ಆಗ್ಬಂತು. ಇವಾಗ ನಮ್ಮ ಮನೆ ಎಲ್ಲ ಫ್ರೀ ಇರೋದು, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದೇ ಟೈಮ್ ಆಗುತ್ತೆ. ಅದಕ್ಕೆ ಈ ಟೈಮಲ್ಲಿ ವೀಡಿಯೋಸ್ ಮಾಡೋಕ್ಕಾಗೋದು. ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋಗಿ ಏನು ಗೊತ್ತಿಲ್ದಿರ ನಾವು ಅಪ್ಪಗೆ ನೀವು ಸೆಲೆಕ್ಟ್ ಆಗಿದ್ದೀರ ಅಂದ್ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಹೆಂಗಿರುತ್ತೆ ಅಂತ ನೋಡಿ ಗೈಸ್, ಕ್ರೇಜಿ ಅಂದ್ಕೊಳ್ಳಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಅಪ್ಪ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದಂತೆ ಫೋನ್ ಮಾಡಿದ್ರು. ನಿಜ ನಿಜಾಗ್ಲೂ 50,000 ಜನ 50,000 ಜನ ನೋಡಿರಲ್ಲ, ಅದಕ್ಕೆ ನಿಜಾಗ್ಲೂ ಅದಕ್ಕೆ ವಿಡಿಯೋ ಮಾಡಿ ಕಳ್ಸಕತ್ತೀನಿ. ಪ್ರಾಮಿಸ್ ಅಪಾಯಿಂಟ್ಮೆಂಟ್ ಹೇಳ್ಬಿಟ್ಟೆ ನಾನು ಯಾವ ಥರ ಅಪ್ಪ ಅಂತೇಳಿ. ಕರ್ಕೋದಲ್ಲ, ಇವಾಗ ನಿಮ್ಮಂತರ ಒಂದು 10 ಜನ ಯಾರು ವಿಡಿಯೋಸ್ ಮಾಡಾಕ್ಯಾರ ಅವರೆಲ್ಲ ಒಂದು ಕರೀತಾರಂತ, ಅಲ್ಲಿ ಗೇಮ್ ಮಾಡಿಸ್ತಾರಂತ. ಸೀಕ್ರೆಟ್ ಗೇಮ್ ಅದು, ಯಾರಿಗೆ ಗೊತ್ತಿಲ್ದಿರ. ಅವಾಗ ನಿಮ್ಮನ್ನ ಯಾರು ಸೆಲೆಕ್ಷನ್ ಆಗ್ತಾರೋ ಅವ್ರಿಗೆ ಯಾರು ಗೆತ್ತಾರೋ ಅವ್ರನ್ನ ಕಳಿಸ್ತಾರಂತ. ಎಂತ ಗೇಮ್ ಅದು? ಗೇಮ್ ಅದೇ ಬಿಗ್ ಬಾಸ್ ಪ್ರಾಕ್ಟೀಸ್ ಮಾಡ್ತಾರೆ. ಬರಕ್ಕೆ ಬರಲ್ಲ, ಓದಕ್ಕೆ ಬರಕ್ಕೆ ಬರಲ್ಲ. ಬರಕ್ಕೆ ಬಂದಿಲ್ಲ ಅವ್ರು ಗೇಮ್ ಮಾಡ್ಬೇಕಲ್ಲ ಅಲ್ಲಿ. ಅಲ್ಲ ಗೇಮ್ ಎಂತವ್ರ ಬ್ಯಾಗು ಇವಾಗ ನೀನು ಪ್ರಾಕ್ಟೀಸ್ ಕೊಡ್ಬೇಕಂತ ಬ್ಯಾಗ್ ಕೇಳೋದು. ಏನಮ್ಮ ಅಮ್ಮ ಖುಷಿ ಆಗ್ತಿಲ್ಲ ನೀನು ಅಪ್ಪ ಬಿಗ್ ಬಾಸ್ ಹೋಗೋದು? ಹಾಂ ಸೆಲೆಕ್ಷನ್ ಆಯ್ತು, ಖುಷಿ ಆಗ್ತಿಲ್ಲ? ಇದೊಂದು ಚಾನ್ಸ್ ಸಿಗ್ತಾವ, ಪೋ ಸಿಗೋದಿಲ್ಲ. ಒಳಗೆ ಗೆದ್ದು ಬಿಡ್ತೀನಿ ನಾನು. ಏನು ಪ್ರಪಂಚನೇ ಬೇಕಾಗಿಲ್ಲ ಮಾಡಬೇಕು. ಬ್ಯಾಗ್ ಹಾಕೊಳ್ಳೋದು, ಎಕ್ಸಸೈಸ್ ಮಾಡೋದು. ಬ್ಯಾಗ್ ಹಾಕಿ ಇಲ್ಲ ಸರ್ಕಲ್ನಿಂದ ಅಲ್ಲಿ ಹೋಗಿ ಬಂದ್ರೆ ಆಯ್ತು. ಬಿಗ್ ಬಾಸ್ ಹೋಗ್ತೀನಿ ಕಾಮಿಡಿ ಅಪ್ಪ, ಸೀರಿಯಸ್ ಏಯ್ ನಿಜ ನಮ್ಗೆ ಹಾಕಿದ್ದಿ ನಿಜ ಕಾಮಿಡಿರಪ್ಪ. ಆಕೆ ಅಪ್ಪ ಒಂದು ವಾರ ಟ್ರೈನಿಂಗ್ ತಗ. ಅದೆಲ್ಲ ಮತ್ತೆ ಟ್ರೈನಿಂಗ್ ಕೊಟ್ಟು ಹೋಗ್ಬೇಕು ಕರ್ಕೊಂಡಿನ ಬಿಗ್ ಬಾಸ್ ಹತ್ರ ಮಾತಾಡೋದೆಲ್ಲ. ಆಮೇಲೆ ಎಲ್ಲ ಚೆಕ್ ಮಾಡ್ತಾರಂತ. ನಿಂಗೆ ಎಷ್ಟು ಖುಷಿ ಆಗ್ತದಮ್ಮ? ಹಾಂ ಹಾಂ ಅಪ್ಪ ಹೋತಾನ ಅದಕ್ಕೆ ನಿನಗ ಖುಷಿ ಆಗ್ತಿಲ್ಲ ಅತ್ತಿಗೆ? ಖುಷಿ ಆಯ್ತು, ಸೆಲೆಕ್ಷನ್ ಆಗಿ ಖುಷಿ ಆಯ್ತು. ಎಷ್ಟು ನಿಜ ಖುಷಿ ಆಗತ್ತದಿಲ್ಲ? ನಿಜ ಏನಲ್ಲಿ ಇದು ತುಂಬಾ ಖುಷಿ ಆಯ್ತು. ಸೆಲೆಕ್ಟ್ ಅಲ್ಲಿಗಲ್ಲ, ಇನ್ನು ಇಲ್ಲಿ ಕರ್ದಾರ. ಮಾಮೂಲಿ ಸೆಲೆಕ್ಟ್ ಆಗಿದೆ. ಕರ್ದಾರ, ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಹೇಳ್ಯಾರ ನೀವು ನಿಮ್ಮ ಹೆಸರು ಲಿಸ್ಟ್ ಆಗೈತೆ ಅಂತ. ಏನಾಯ್ತು ಗೊತ್ತಿಲ್ಲ, ಲಿಸ್ಟ್ ಆಗೈತೆ ಅಂತ ಹೇಳ್ಯಾರ. ದೇವ್ರು ಕರ್ಕೊಂಡ್ರೆ ಒಳ್ಳೇದಾಯ್ತು. ಹಾಂ ನಾವು ಕೈಸ್ ನಾವು ಅಪ್ಪಾಗ ಅದೊಂದು ಆಸೆ ಬಿಗ್ ಬಾಸ್ ಹೋಗ್ಬೇಕಂದ್ಬಿಟ್ಟು ನೋಡೋಣ. ಈಗ ಏನೋ ಸೆಲೆಕ್ಷನ್ ಆದರೆ ಟ್ರೈನಿಂಗ್ ಕೊಡ್ತೀನಿ, ಒಂದು ವಾರ ಫುಲ್. ನಾನು ಏನೇನು ಟ್ರೈನಿಂಗ್ ಬೇಕೆಲ್ಲ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಎಲ್ಲ ಕರೆಕ್ಟಾಗಿ ಮಾಡ್ಬೇಕಪ್ಪ. ಹಾಂ ಹೇಳ್ದಂಗೆಲ್ಲ ಮಾಡಿ, ಏನು ದೊಡ್ಡ ಅವ್ರಿಗೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಹಾಂ ದಿನ ಖುಷಿ ಆಗತ್ತಲ್ಲಮ್ಮ? ಹಾಂ ಏನು ಜನಕ್ಕೆ ಪಾಪ ಅಷ್ಟೆಲ್ಲ ಜನ ಅಷ್ಟೆಲ್ಲ ಮಾಡ್ಯಾರಲ್ಲ, ಅವ್ರಿಗೆ ಏನು ಹೇಳು. ಬಿಗ್ ಬಾಸ್ಗೆ ಹೋದಾಗ ಹೇಳ್ಬಿಡ್ತೀನಿ ಎಲ್ಲ ಈಗ ನಮ್ಮ ಲೈಕ್ ಮಾಡಿದವರಿಗೆ, ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ ಅಷ್ಟೇ. ಕಷ್ಟಪಟ್ಟು ಕಳಿಸ್ಯಾರ, ಹೋಗಿ ಕಳಿಸಿಲ್ಲ, ಇನ್ನು ಸೆಲೆಕ್ಷನ್ ಆಗೋದು ಅಷ್ಟೇ ಹೆಸರು. ಪಿಕ್ಚರ್ ಅಲ್ಲಿ ಹೋದ್ಮೇಲೆ ತೋರಿಸ್ತಾರೆ ನಮ್ಮ ಇವರಿಗೆ
ವಯಸ್ಸು ಇವಾಗ ನಮ್ಮ ಅಪ್ಪಗೆ ಟ್ರೈನಿಂಗ್ ಕೊಡಬೇಕು. ಇನ್ನೂ ಗೊತ್ತಿ ಕನ್ಫರ್ಮ್ ಇಲ್ಲ, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಇವಾಗ ನಮ್ಮ ಅಪ್ಪಗೆ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಅವ್ರು ಏನೋ ಬಾ ಅಂತ ಕರೆದ್ರೆ ಹೋಗೋದೆ. ಅದಕ್ಕೆ ಹೇಳೋದ್ರೊಳಗೆ ನಾನು ಇಬ್ಬರಿಂದ ಹೋಗ್ತೀನಿ ಎಲ್ಲರೂ ಏನು ಕರ್ನಾಟಕ ಬಡವರು ಹೋಗ್ಬೇಕು, ಬಡವರು ಎಷ್ಟು ಚಾನ್ಸ್ ಕೊಡಲ್ಲ ಅಂತ ಅಂತ ಬಡವ್ರಿಗೆ ಇರೋದು ಮತ್ತೆ ಇದ್ದವ್ರಿಗೆ ಏನು ತಗೊಂತಾರೆ. ಬಿಗ್ ಬಾಸ್ ಏನು ಬರೀ ಶ್ರೀಮಂತರಿಗಲ್ಲ, ಬಡವರಿಗೆ ಅಂತ ಅವ್ರಿಗೆಲ್ಲ ಜನ ಹೆಂಗೆ ಹೇಳಿ ಮತ್ತೆ ಬೇರೆ ಕೆಲಸ ಫಿಕ್ಸು ಡೀಲ್. ನಾಳೆಯಿಂದ ನಮ್ಮ ಅಪ್ಪಗೆ ನಾನೆಲ್ಲ ಹೇಳ್ಕೊಡ್ತೀನಿ ಹೆಂಗೆ ಏನು ಅಂತ. ಬ್ಯಾಗ್ ಕಳೋದು ನಡೆಯೋದಿಲ್ಲ. ಮಾಡ್ತಾರೆ ವಾಕಿಂಗ್ ಸರಿಯಾಗಿ ಗೊತ್ತ ನೀವು ಫಿಸಿಕಲ್ ಇದ್ರಿದ್ರೆ ಬೇಕಾದ ದುಡ್ಡು ಮಾಡಿಬಿಡ್ತೀನಿ. ಫಿಸಿಕಲ್ ಇರ್ಬೇಕಪ್ಪ. ಒಂದ್ಸಲ ನಿಂತ್ಕೊಳ್ಳೋದು ತೋರಿಸೋದಕ್ಕೆ ಫಿಟ್ ಹೆಂಗೆ ಫಿಟ್ ಆಗಿದೆ ಫಿಟ್ ಆಗಿ ಅಲ್ಲಿ ಅಂಗಿ ಇಲ್ಲಿ ವಿಡಿಯೋ ತೋರಿಸ್ಬೇಕು. ನೀನು ಅವರಿಗೆ ಕಳಿಸ್ತೀನಿ ವಿಡಿಯೋ. ಅಂಗಿ ಬಿಚ್ಚಿನ ಇವಾಗ ನಾನು ವಿಡಿಯೋದ ಕಳಿಸ್ನಪ್ಪ ಅವ್ರಿಗೆ ಇವಾಗ ಫಿಟ್ ಆಗಿದ್ದೇ ಇಲ್ಲ ಅಂತ ತೋರ್ಸಕ್ಕ. ಹ್ಞೂ ಹಂಗೆ ವಿಷಯದಲ್ಲ, ನಿಂತು ಒಂದು ನಿಮಿಷ. ಹ್ಞೂ ಫಿಟ್ಟಾಗಿ ತೋರಿಸು. ನಮಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಕಾಲ್ ಬಂದಿತ್ತಲ್ಲ. ಇವಾಗ ನಮ್ಮ ಆಡಿಯನ್ಸ್ ಅಂದರೆ ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ತಮ್ಮ ಎಲ್ಲ ನಮ್ಮನ್ನೆಲ್ಲ ನಮ್ಮ ಅಪ್ಪ ಇವಾಗ ನಗಿಸ್ಬೇಕು. ಹ್ಞೂ ನಗಿಸ್ತದೆ. ಏನು ನಡೆಸಬೇಕು? ಕಾಮಿಡಿ ಒಟ್ಟಿನ ಕಾಮಿಡಿ ಮಾಡಬೇಕು. ಕಾಮಿಡಿ ಮಾಡಿ ನಗಿಸ್ಬೇಕು ಇವ್ರನ್ನ. ಇವಾಗ ನಮ್ಮ ಅಪ್ಪ ಪೋಸ್ ಎಲ್ಲ ಕೊಡ್ತಾರೆ, ಹಂಗೆಲ್ಲ ಪೋಸು ಮತ್ತೆ ಇದೆಲ್ಲ. ಅದಕ್ಕೆ ಇವಾಗೆಲ್ಲ ವೆಯ್ಟ್ ಮಾಡ್ತಾ ಇದೀವಿ. ಕುತ್ಕೊಂಡಿದ್ದಾರೆ ಆಡಿಯನ್ಸ್. ಇವರು ಆಡಿಯನ್ಸು, ನಾವು ಇದು ನೋಡೋದು ಇವಾಗ ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗೆ ಏನು ಅಂತ. ಓ ಸ್ಟಾರ್ಟಾ? ಹಾಂ ಏನು ಮಾಡ್ಬೇಕು ಈಗ ಎಲ್ಲ ಸ್ಟಾರ್ಟ್ ಮಾಡಿ ನಗ್ಸು. ಆರೋ ನಗ್ಸ್ಬೇಕಪ್ಪ ನೀನು. ಓ ಈಗ ಗೈಸ್ ಆಡಿಯನ್ಸ್ ಇಲ್ಲ ಅವರೇ, ಇವ್ರನ್ನ ನಗಿಸ್ಬೇಕು ನಾವು ಅಪ್ಪ. ಅಲ್ಲೇ ಸ್ವಲ್ಪ ರಿಯಾಕ್ಷನ್ನು ಗೈಸ್. ಇವಾಗ ನಮ್ಮ ಅಪ್ಪ ಇವ್ರನ್ನ ಆಡಿಯನ್ಸ್ ಯಾಕಂದರೆ ಜಾಸ್ತಿ ಬೇಕಾಗೋದು TRP ಕಾಮಿಡಿಗಲ್ಲ. ಅದಕ್ಕೆ ನಾವು ಅಪ್ಪ ಕಾಮಿಡಿ ಮಾಡಬೇಕು. ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲ, ಮಾಡ್ಬಿಟ್ಟು ನಗಿಸ್ಬೇಕಷ್ಟೆ. ಹಾಂ ಸ್ಟಾರ್ಟ್. ಮಾಡಪ್ಪ. ಬಾಡಿ ತೋರಿಸಿ ಫಸ್ಟ್. ಬಾಡಿ ತೋರಿಸು ವಯಸ್ಸು. ಇವಾಗ ಫಸ್ಟ್ ನಾವು ಅಪ್ಪದು ಫಿಸಿಕಲ್ ಬಾಡಿ ಚೆಕ್ ಮಾಡೋಣ. ಬಾಡಿ ತೋರಿಸಿ. ಹಾಂ ಅಪ್ಪ ಬಾಡಿ ಗೈಸ್. ನಮ್ಮ ಅಪ್ಪ ಫಿಸಿಕಲ್ ಬಾಡಿ ಯಾರು ಮುಟ್ಟಕ್ಕಾಗಲ್ಲ ಅನ್ಕೊಂತೀನಿ. ಫುಲ್ ಸ್ಟ್ರಾಂಗು. ಎಷ್ಟು ಸ್ಟ್ರಾಂಗ್ ಬಾಡಿ ಎಲ್ಲ 100 ಬ್ಲಾಕ್ ಇರ್ತದೆ ಡೈಲಿ. ಹಾಂ ಹಿಂಗೆ ಮಾಡು. ಪೋಸ್ ಕೊಡು. ಪೋಸು ಹಿಂಗೆ. ಹ್ಞೂ ಬ್ಯಾಕ್ ಸೈಡು. ಹ್ಞೂ ಹಾಂ ಈಗ ನಗ್ಸವ್ರನ್ನ ನೆಗ್ಸಕ್ಕೆ ಮತ್ತೆ ಅಲ್ಲಿ ನಗಿಸ್ಬೇಕಲ್ಲ. ಪಂಚುಡಿ ಬೇಕಲ್ಲ ನೀನು. ಅವ್ರು ಉತ್ತರ ಕೊಟ್ಟರೆ ಮಾತಾಡಕ್ಕೆ. ಉತ್ತರ ಕೊಡಮ್ಮ. ಹೆಂಗೆ ಮಾತಾಡ್ತೀವಿ ಅಮ್ಮ ಉತ್ತರ ಕೊಡು. ಅತಿಗೆ ಮಾತಾಡತ್ತಿಗೆ. ಉತ್ತರ ಕೊಡ್ರಿ ಅಪ್ಪಗೆ. ಮಾತಾಡ್ಕಣೆ ಏನಾದ್ರು ಹೇಳು. ನಗಿಸ್ಬೇಕು. ನಗಿಸಿಲ್ಲ ಹೆಂಗಪ್ಪ. ಹಿಂಗಾದ್ರೆ ಹೆಂಗೆ ಹೇಳು ಸೆಲೆಕ್ಷನ್? ಆಯ್ತು ಅಷ್ಟೇ ಸಾಕು. ಹಾಂ ಅಪ್ಪ ಸೆಲೆಕ್ಷನ್ ಆಗ್ಬೇಕಾದ್ರೆ ಇದೆಲ್ಲ ಬೇಕು. ಇದೆಲ್ಲ ಬೇಕಂದ್ರೆ ಅವ್ರ ಮಾತಿಗೆ ಅಪೋಸಿಟ್ ಬರಬೇಕು. ಮಾತಿಗೆ ಅಪೋಸಿಟ್ ಬಂದ್ರೆ ಅಲ್ಲಿ ಇದ್ದಾರೆ ಇರ್ತದೆ. ನಾನು ಡ್ಯಾನ್ಸ್ ಮಾಡು. ಕೇಳ್ತಾರಪ್ಪ ಮಾಡಲ್ಲ ಮತ್ತೆ ಅವರು. ಮಾಡಪ್ಪ ಡ್ಯಾನ್ಸ್ ಮಾಡು. ಮಾಡಪ್ಪ ಇವಾಗ ಡ್ಯಾನ್ಸ್. ಸೆಲೆಕ್ಷನ್ ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೇಕು. ಒಂದು ಎಂಟ್ರಿ ಸೀನ್ ಬರ್ತಾ ಗೊತ್ತು ಸೆಲೆಕ್ಷನ್. ಡ್ಯಾನ್ಸ್ ಮಾಡೋಕೆ ಮಾಡು. ಅದು ಸಾಂಗಲ್ದ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ ಹೆಂಗೆ ಕುಡಿಬೇಕು. ಮಾಡಪ್ಪ. ಸ್ಟೆಪ್ ಹಾಕು. ಅಂತ ಮಾಡು ಆಡಲ್ಲಿ ಇಬ್ರು ಆಡ್ರಿ ಇಲ್ಲಾರ. ಆಡಮ್ಮ ಇಬ್ರು ಡ್ಯಾನ್ಸ್ ಆಡ್ರಿ. ಬಾ ಇವಾಗ ಅಪ್ಪನ ಇಬ್ರು ಆಡ್ರಿ. ಕೈ ಆಡಪ್ಪ. ಡ್ಯಾನ್ಸ್ ಕೈ ಹಿಡ್ಕ. ಇರೋ ಈಗ ತಿರ್ಸಿ ಹಿಂಗ ಮೇಲೆ. ತಿರ್ಸಮ್ಮ.
ತಿರ್ಗ ಕರೆಕ್ಟಾಗಿ ನಿಂತ್ಕೋ. ಹಿಂಗ್ ತಿರ್ಗಲ್ಲ, ಏಯ್. ಕರೆಕ್ಟಾಗಿ ನಿಂತ್ಕೋ, ಕರೆಕ್ಟಾಗಿ ಕರೆಕ್ಟಾಗಿ ಹಿಂಗ್ ಹಿಡ್ಕ. ಡ್ಯಾನ್ಸ್ ಅಪ್ಪ ಹಿಂಗ್ ಕೈ ನಾನು ನಿಂತಿರ್ಲ. ಹಾಂ ಅಪ್ಪ ಹಿಂಗ್ ಹಿಡ್ಕ. ನನ್ನ ಹಿಡ್ಕ, ನಾನು ಹಿಂಗ್ ತಿರ್ಗಲ್ಲ. ಹಿಂಗೆ ನಿಂಗೆ ಆಡೋ ಡ್ಯಾನ್ಸು. ಮಾಡು ಡ್ಯಾನ್ಸ್ ಅಪ್ಪ ಒಂದು 2-3 ಸ್ಟೆಪ್ ಹಾಕು. ಹಿಂಗೆ ಹಿಂಗೆ ಹಾಂ ಹಂಗಾಗಿ ಹಿಂಗೆ ಹಿಂಗೆ ಕಾಲು ಮುಂದೆ ಒಂದು ಆಯ್ತಾ? ಕರೆಕ್ಟ್ ಈಗ ಮಾಡಪ್ಪ ಅಲ್ಲಿ ವೀಡಿಯೋಸ್ ಬರ್ಬೇಕು. ಸ್ವಲ್ಪ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮ ಕರೆಕ್ಟಾಗಿ ಮಾಡ್ತಾರೆ ಡ್ಯಾನ್ಸು, ನೋಡೋಣ. ಏನಾಗಲ್ಲ ಮಾಡಮ್ಮು, ಡ್ಯಾನ್ಸ್ ಮಾಡಿ ಏನಾಗಲ್ಲ. ಹಂಗಲ್ಲಪ್ಪ, ಇವಾಗ ನೀನು ಹೆಂಗಂದ್ರ ಹಿಂಗೆ ಕೈ ಹಿಡ್ಕೊಂಡು ಹಿಂಗ ಸ್ಟೆಪ್ ಗೊತ್ತಾ, ಹಿಂಗನ್ನೋದು ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಏನನ್ನೋದು ಹಂಗ ಮಾಡ್ಬೇಕು. ಒಂದು 2 ಸ್ಟೆಪ್ ಹಾಕಷ್ಟೇ. ಅಪ್ಪ ಬಾಮ್ಮ ಅಲ್ಲಿ ಡ್ಯಾನ್ಸ್ ಕೇಳ್ತಾರಲ್ಲ ಪೋ, ನೀನು ಡ್ಯಾನ್ಸ್ ಮಾಡಿಲ್ಲ ಅಂದ್ರೆ ಮತ್ತೆ ಅಪ್ಪ ಜೊತೆಗೆ ಹ್ಞೂ ಬಾಮ್ಮ ನಿಂತ್ಕ ನಿಂತ್ಕಪ್ಪ ಒಂದು 2 ನಿಮಿಷ. ಬೈಸ್ ಇವಾಗ ನಮ್ಮ ಅಮ್ಮ ನಮ್ಮ ಅಪ್ಪ ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ವಿಡಿಯೋ ಮಾಡ್ತಾರೆ. ಒಂದು ಮಾಡಪ್ಪ ಹಿಡ್ಕ. ಹಿಂಗೆ ತಿರ್ಸ್ಬೇಕಪ್ಪ. ಹ್ಞೂ ಕೈ ಹಿಂದೆ ಮುಂದೆ ಕೈ ಹಿಡ್ಕ ಹಿಂಗ ನಾವು ಓ ಇದು ಕೈಸಿ ಇವತ್ತು ಒಂದು ನಮ್ಮ ಅಪ್ಪ ಒಂದು ಲಾಸ್ಟ್ ಸ್ಟೆಪ್ಪು ನಾಳೆಯಿಂದ ಕರೆಕ್ಟಾಗಿ ಪ್ರಾಕ್ಟೀಸ್ ಕೊಡ್ತೀನಿ. ಇವತ್ತು ಒಂದು ಸ್ಟೆಪ್ ಡ್ಯಾನ್ಸ್ ಸ್ಟೆಪ್ ಆಗ್ತಾನೆ. ಅಲ್ಲ ಪೋ ಪ್ರಾಕ್ಟೀಸು ಇವಾಗ ಒಂದು ಡ್ಯಾನ್ಸ್ ಮಾಡಿ ಇವಾಗ ನಾಳೆಯಿಂದ ನಾನು ಪ್ರಾಕ್ಟೀಸ್ ಕೊಡ್ತೀನಿ. ಈಗ ಮಾತಾಡೋದು ಬ್ಯಾಗ್ ಹಾಕೊಳ್ಳೋದು ಅವೆಲ್ಲ ಮಾಡಪ್ಪ ಡ್ಯಾನ್ಸು. ಒಂದು ಡ್ಯಾನ್ಸ್ ಮಾಡು ಆಯ್ತು. ಇವಾಗ ಲಾಸ್ಟ್ ನಮ್ಮ ಅಪ್ಪದ ಎಪಿಸೋಡು ನಮ್ಮ ಅಪ್ಪ ಡ್ಯಾನ್ಸ್ ಆಡ್ತಾರೆ ಕ್ಲಿಯರ್. ಹಾಂ ಪಾಪ ಇವತ್ತು ನಮ್ಮ ಅಪ್ಪದು ಬಿಗ್ ಬಾಸ್ ಸೆಲೆಕ್ಷನ್ ಹಿಂಗಿತ್ತು. ನಾಳೆಯಿಂದ ಫುಲ್ ಇನ್ನು ಟ್ರೈನಿಂಗ್ ಬರುತ್ತೆ. ಯಾವ ಥರ ಏನು ಮಾಡೋದು ಮುಂದೆ ಹೆಂಗೆ ಅಂದ್ಬಿಟ್ಟು ಒಂದು ವಾರ ಕಂಟಿನ್ಯೂಸ್ ಆಗಿ 1 hour ಮಾಡ್ತೀವಿ. ನಮ್ಮ ಅಪ್ಪದು ಹೆಂಗಿತ್ತಮ್ಮ ಕೇಳಪ್ಪ ಜನಗಳು ಎಲ್ಲ ಸೆಲೆಕ್ಷನ್ ಮಾಡೋರು ಅವ್ರಿಗೆಲ್ಲ ಎಲ್ಲರೂ ಶೇರ್ ಮಾಡಿ ವಿಡಿಯೋ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಪ್ಪದು ಹೆಂಗಿತ್ತು ಡ್ಯಾನ್ಸ್ ಆ್ಯಕ್ಟಿಂಗ್ ಎಲ್ಲ ಏನಂತ. ಆಮೇಲೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀವಿ. ಇನ್ನು ನಮ್ಮ ಅಪ್ಪಗೆ ಟ್ರೈನಿಂಗ್ ಕೊಡೋದಿದೆ. ನಾಳೆಯಿಂದ ಕರೆಕ್ಟಾಗಿ 1 ವಾರ ಫುಲ್ ಟ್ರೈನಿಂಗ್ ಇರುತ್ತೆ ನಮ್ಮ ಅಪ್ಪಗೆ. ಟ್ರೈನಿಂಗ್ಗೆ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ, ಕಷ್ಟ ನಮ್ದು ಎಫರ್ಟ್ ಆಗೋದು ನಮ್ಮದು. ಅದಕ್ಕೆ ನಾವು ನೆಕ್ಸ್ಟ್ 1 ವಾರ ಫುಲ್ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ ವೀಡಿಯೋಸ್ನ. ನೋಡೋಣ. ಇವಾಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ.